ನಮಸ್ಕಾರ ಎಲ್ಲರಿಗೂ. ಒಂದು ಸಲ ಈ ಅವಲಕ್ಕಿ ಚೂಡಾನ ಮಾಡ್ಕೊಂಡು ನೋಡ್ರಿ. ಭಾಳ ಅಂದ್ರೆ ಭಾಳ ಸಿಂಪಲ್ಲಾಗಿ ಟೇಸ್ಟಿಯಾಗಿ ರೆಡಿ ಆಗ್ತೈತಿ. ಹೊರಗಡೆ ತರೋದಕ್ಕಿಂತ ಈ ರೀತಿಯಾಗಿ ಮನೆಯೊಳಗನ ಮಾಡ್ಕೊಡ್ರಿ. ಮಾಡೋದು ಕೂಡ ಭಾಳ ಅಂದ್ರೆ ಭಾಳ ಸುಲಭ ಐತಿ. ಒಂದು ಸಲ ಇದನ್ನ ನೀವು ಮಾಡಿ ಸ್ಟೋರ್ ಮಾಡಿ ಇಟ್ಟರೆ ಸಾಕ್ರಿ, ತಿಂಗಳವರೆಗೂ ಇದ್ದ ರೀತಿ ಕ್ರಿಸ್ಪಿಯಾಗಿನೇ ಇರ್ತೈತೆ ರೀ. ಬರೀ ಹೆಂಗಿದ್ರೆ ಈ ಅವಲಕ್ಕಿ ಚೂಡ ಹೆಂಗೆ ಮಾಡೋದು ಅಂಥೇಳಿ ನೋಡೋಣ. ಇಲ್ಲೇ ನಾನು 2 ಕಪ್ ಆಗುವಷ್ಟು ಮೀಡಿಯಮ್ ಅವಲಕ್ಕಿನ ತೊಗೊಂಡ್ರಿ. ಇದನ್ನು ಜರಡಿ ಮಾಡಿಬಿಟ್ಟು ಅಂದರೆ ಚಾಳಿಸ್ಬಿಟ್ಟು ತೊಗೊಳ್ಬೇಕಾಗ್ತೈತೆ ರೀ. ಚಾಳಿಸಿ ಆದಮೇಲೆ ಇದನ್ನು ಒಂದು ಕಾಟನ್ ಬಟ್ಟೆ ಒಳಗೆ ಹಾಕಿ ಲೈಟಾಗಿ ಸ್ವಲ್ಪ ಎಲ್ಲನೂ ಒರೆಸ್ಕೊಳ್ಬೇಕಾಗ್ತೈತೆ ರೀ. ಮೇಲ್ಗಡೆ ಸ್ವಲ್ಪ ಏನಾದ್ರು ತುಳಿದು ಇದ್ರೆ ಹೋಗ್ತೈತಿ. ಈಗಿಲ್ಲೇ ನನ್ನ ಕಡಾಯಿ ಒಳಗೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ರಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಶೇಂಗಾ ಹಾಕೇನ್ರಿ. ಶೇಂಗಾನ ಇದನ್ನು ಫ್ರೈ ಮಾಡ್ಕೊಳ್ಬೇಕ್ರಿ. ಗ್ಯಾಸ್ನ ಲೋ ಟು ಮೀಡಿಯಮ್ ಒಳಗೆ ಇಟ್ಬಿಟ್ಟು ಫ್ರೈ ಮಾಡ್ಕೊಳ್ರಿ. ನೀವು ಇಲ್ಲಿ ಗಟ್ಟಿ ಅವಲಕ್ಕಿನೂ ತೊಗೊಳ್ಬೋದು ರೀ, ಇಲ್ಲ ಮೀಡಿಯಮ್ ಅವಲಕ್ಕಿ ಎರಡರೊಳಗೆ ಒಂದನ್ನು ತೊಗೊಳ್ಬೋದು ರೀ. ಪೇಪರ್ ಅವಲಕ್ಕಿ ಒಳಗಿದು ಚೂಡ ಅಷ್ಟು ಚಲೋ ಆಗಂಗಿಲ್ಲ ರೀ. ಈಗ ನೋಡಿರಿ, ಆಲ್ಮೋಸ್ಟ್ 60% ಇದು ಶೇಂಗಾ ಎಲ್ಲ ಫ್ರೈ ಆಗ್ಯಾವ. ಇದಕ್ಕೆ ನಾನೀಗ ಒಂದು 1/4 ಕಪ್ ಆಗುವಷ್ಟು ಪುಟಾಣಿ ಹಾಕ್ಕೊಳತ್ತೀನಿ ರೀ. ನೀವು ಬೇಕಿದ್ರೆ ಎಲ್ಲನೂ ಸಪ್ರೇಟಾಗಿ ಫ್ರೈ ಮಾಡಿ ತೊಗೊಳ್ಬೋದು ರೀ. ಈಗ ಪುಟಾಣಿ ಕೂಡ ಅಷ್ಟು ಶೇಂಗಾ ಜೊತೆ ಫ್ರೈ ಮಾಡ್ಕೊಳತ್ತೀನಿ. ಈಗ ನೋಡಿರಿ, ಇದು ಪುಟಾಣಿ ಕೂಡ ಫ್ರೈ ಆಗ್ಯಾವ. ಈಗ ಇದನ್ನು ತಕ್ಕೊಳ್ಬೇಕಾಗ್ತೈತಿ. ಆಲ್ಮೋಸ್ಟ್ ನೀವು ಇದನ್ನು ಗ್ಯಾಸ್ನ ಲೋ ಟು ಮೀಡಿಯಮ್ ಒಳಗಿಟ್ಟು ಮಾಡ್ಕೊಡ್ರಿ. ಯಾಕಂದ್ರೆ ಪೂರ್ತಿ ಶೇಂಗಾ ಆಗಿರ್ಬೋದು ಪುಟಾಣಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾವ್ರಿ. ಈಗ ಇದನ್ನು ತೆಗೆದುಬಿಟ್ಟು ಒಂದು ಪ್ಲೇಟ್ ಒಳಗೆ ಹಾಕ್ಕೊಳತ್ತೀನಿ. ಶೇಂಗಾ ಆಗಿರ್ಬೋದು ಪುಟಾಣಿ ಆಗಿರ್ಬೋದು ಮತ್ತು ಉಳಿದಂಥ ಐಟಮ್ಸ್ಗಳು ಯಾವುದೇ ಇದ್ರೂ ಅದನ್ನು ಚಲೋ ತಂಗ ಫ್ರೈ ಮಾಡಿ ತೊಗೊಳ್ಬೇಕಾಗ್ತೈತೆ ರೀ. ಮೇಲೇನ ಪೂರ್ತಿ ಫ್ರೈ ಆಗಿರ್ತಾವೆ, ಒಳಗಡೆ ಒಂದೊಂದು ಸಲ ಕಚ್ಚಾ ಇರ್ತೈತಿ. ಅದ್ರ ಸಂಬಂಧ ಗ್ಯಾಸ್ನ ಲೋ ಟು ಮೀಡಿಯಮ್ ಒಳಗಿಟ್ಟು ಫ್ರೈ ಮಾಡಿದ್ರೆ ಕ್ರಿಸ್ಪಿಯಾಗಿ ಫ್ರೈ ಆಗ್ತಾವೆ. ಈಗ ಇದಕ್ಕೆ ನಾನು ಒಂದು 10-12 ಗೋಡಂಬಿನ ಹಾಕಿ ಫ್ರೈ ಮಾಡ್ಕೊಂಡ್ರಿ. ಇದು ಸ್ವಲ್ಪ ಫ್ರೈ ಆದ ತಕ್ಷಣ ಇದಕ್ಕೆ 2 ಟೀ ಸ್ಪೂನ್ ಆಗುವಷ್ಟು ದ್ರಾಕ್ಷಿ ಹಾಕ್ಕೊಂಡ್ರಿ. ಈಗ ಇದನ್ನು ಅಷ್ಟು ಚಲೋ ತಂಗ ಫ್ರೈ ಮಾಡ್ಕೊಳ್ಬೇಕ್ರಿ. ಏನಾರು ಸ್ವಲ್ಪ ಹಸಿ ಅಂಶ ಉಳಿದ್ರೆ ಇದಕ್ಕೆ ನಾವು ಅವಲಕ್ಕಿ ಫ್ರೈ ಮಾಡಿ ಹಾಕಿದ್ಮೇಲೆ ಅವಲಕ್ಕಿ ಸಾಫ್ಟ್ ಆಗ್ತಾವ್ರಿ. ಅದ್ರ ಸಂಬಂಧ ಎಲ್ಲನೂ ಚಲೋ ತಂಗ ಫ್ರೈ ಮಾಡಿ ತೊಗೊಳ್ಬೇಕಾಗ್ತೈತಿ. ಈಗ ನೋಡಿರಿ, ದ್ರಾಕ್ಷಿ ಗೋಡಂಬಿನೂ ಫ್ರೈ ಮಾಡಿ ಇದೇ ಪ್ಲೇಟ್ ಒಳಗೆ ತಗೊಂಡಿನಿ. ಇದಕ್ಕೆ ಒಂದು 4 ಹಸಿಮೆಣ್ಸಿಕಾಯಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ತೊಗೊಂಡ್ರಿ. ಇದ್ರೊಳಗೆ ನಾ ಏನು ಮತ್ತು ಎಕ್ಸ್ಟ್ರಾ ಖಾರದ ಪುಡಿ ಹಾಕತ್ತಿಲ್ಲ ರೀ. ಖಾರಕ್ಕೆ ಅಂತೇಳಿ ಜಸ್ಟ್ ಹಸಿಮೆಣ್ಸಿಕಾಯಿನ ಹಾಕ್ಕೊಂಡನಿ. ನೀವು ಬೇಕಿದ್ರೆ ಖಾರದ ಪುಡಿನೂ ಹಾಕ್ಕೊಳ್ಬೋದು ರೀ. ಈಗ ನೋಡಿರಿ, ಮೆಣ್ಸಿಕಾಯಿ ಫ್ರೈ ಆಗ್ಯಾವ. ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ ಬೆಳ್ಳುಳ್ಳಿನ ಸಿಪ್ಪಿ ಸಮೇತ ಸ್ವಲ್ಪ ಲೈಟಾಗಿ ಕ್ರಷ್ ಮಾಡಿಬಿಟ್ಟು ತೊಗೊಂಡನಿ. ಪೂರ್ತಿ ಇದನ್ನು ಸಿಪ್ಪಿ ತೆಗೆದು ಹಾಕ್ಕೊಳ್ಬೇಡ್ರಿ. ಈ ಚೂಡಾಕ ಏನೈತಲ್ಲ ರೀ, ಸಿಪ್ಪಿ ಸಮೇತ ಹಾಕ್ಕೊಳ್ಬೇಕಾಗ್ತೈತಿ. ಈಗಿದು ಬೆಳ್ಳುಳ್ಳಿನೂ ಫ್ರೈ ಆಗ್ಯಾವ. ಇದಕ್ಕೆ ನಾನು ಒಂದು 2 ಕಡ್ಡಿ ಆಗೋಷ್ಟು ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊಳತ್ತೇನೆ ರೀ. ಯಾವುದೋ ಒಂದು ಚೂಡಾಕ ಆಗಿರ್ಬೋದು ರೀ, ಕರಿಬೇವು ಮತ್ತು ಬೆಳ್ಳುಳ್ಳಿ ಹಾಕೋದ್ರಿಂದ ಚೂಡಾ ಫ್ಲೇವರ್ ಇನ್ನೂ ಮಸ್ತ್ ಆಗ್ತೈತೆ ಅಂತ ಹೇಳ್ತೀನಿ. ಈಗ ನೋಡಿರಿ, ಇದು ಕೂಡ ಫ್ರೈ ಆಗೈತಿ. ಇದನ್ನು ಸಹಿತ ಪ್ಲೇಟ್ ಒಳಗೆ ತೆಗೆದು ಇಟ್ಕೊಳತ್ತೀನಿ. ಈಗ ಇವೆಲ್ಲನೂ ಫ್ರೈ ಆಗ್ಯಾವ್ರಿ. ಇದನ್ನು ಸೈಡಿಗೆ ಇಟ್ಬಿಡೋಣಂತ. ಈಗ ಇದೇ ಕಡಾಯಿ ಒಳಗೆ ಅವಲಕ್ಕಿನ ಫ್ರೈ ಮಾಡ್ಕೊಳ್ಬೇಕಾಗ್ತೈತೆ ರೀ. ನೋಡಿರಿ, ಅವಲಕ್ಕಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗ್ತೈತಿ. ಎಲ್ಲ ಒಮ್ಮೆ ಜಾಸ್ತಿ ಹಾಕ್ಕೊಳ್ಬೇಡ್ರಿ, ಯಾಕಂದ್ರೆ ಇದು ಎಣ್ಣೆಗೆ ಹಾಕಿದ ತಕ್ಷಣ ಡಬಲ್ ಆಗ್ತೈತಿ. ನೋಡ್ತಿರ್ಬೋದು ರೀ, ಈಗ ಅಂದರೆ ಅರಳ್ತೈತಿ ಅಂತ ಹೇಳ್ಬೋದು. ಸ್ವಲ್ಪ ಸ್ವಲ್ಪ ಹಾಕಿ ಫ್ರೈ ಮಾಡೋದ್ರಿಂದ ಪೂರ್ತಿ ಅವಲಕ್ಕಿ ಎಲ್ಲ ಚಲೋ ತಂಗ ಫ್ರೈ ಆಗ್ತಾವ್ರಿ. ಈಗ ಈ ಅವಲಕ್ಕಿ ಫ್ರೈ ಮಾಡಿಬಿಟ್ಟು ಒಂದು ಪ್ಲೇಟ್ ಒಳಗೆ ತಕ್ಕೊಳ್ಬೇಕಾಗ್ತೈತಿ. ಪ್ಲೇಟ್ ಒಳಗೆ ಸ್ವಲ್ಪ ಟಿಶ್ಯೂ ಪೇಪರ್ ಇದ್ದರೆ ಟಿಶ್ಯೂ ಪೇಪರ್ ಹಾಕ್ಕೊಡ್ರಿ. ಅಂದರೆ ಸ್ವಲ್ಪ ಎಣ್ಣೆ ಏನಾರ ಎಕ್ಸ್ಟ್ರಾ ಇತ್ತಂದ್ರೆ ಅದು ಟಿಶ್ಯೂ ಪೇಪರ್ ಹಿಡ್ಕೊಳ್ತೈತಿ. ಈ ರೀತಿಯಾಗಿ ಅವಲಕ್ಕಿನ ಫ್ರೈ ಮಾಡ್ಕೊಳ್ಬೇಕಾಗ್ತೈತೆ ರೀ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡ್ಬಿಟ್ಟು ಅವಲಕ್ಕಿನ ಫ್ರೈ ಮಾಡಿಕೊಡ್ರಿ. ಒಂದು ಸಲ ಅವಲಕ್ಕಿ ಫ್ರೈ ಮಾಡಿ ತೆಗೆದಾದ್ಮೇಲೆ ಮತ್ತೆ ಸ್ವಲ್ಪ ಎಣ್ಣೆನ ಬಿಸಿ ಮಾಡ್ಕೊಳ್ಬೇಕಾಗ್ತೈತೆ ರೀ. ಎಣ್ಣೆ ಕಾದ್ಮೇಲೆ ಮತ್ತು ಇದನ್ನು ಅವಲಕ್ಕಿ ಹಾಕೋಕ್ಕಿಂತ ಮುಂಚೆ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ ಒಳಗಿಟ್ಟು ಫ್ರೈ ಮಾಡಿ ತಕ್ಕೊಳ್ಬೇಕಾಗ್ತೈತೆ ರೀ. ನೋಡಿರಿ, ನಾನು ಇದೇ ರೀತಿಯಾಗಿ ಎಲ್ಲ ಅವಲಕ್ಕಿನೂ ಫ್ರೈ ಮಾಡಿ ತಕ್ಕೊಂಡನಿ. ಟಿಶ್ಯೂ ಪೇಪರ್ ಮೇಲೆ ಈ ಫ್ರೈ ಮಾಡಿಟ್ಟಿರೋಂಥ ಅವಲಕ್ಕಿ ಹಾಕೋದ್ರಿಂದ ಎಕ್ಸ್ಟ್ರಾ ಏನ್ರಿ ಎಣ್ಣೆ ಇತ್ತಂದ್ರೆ ಪೂರ್ತಿಯಾಗಿ ಎಣ್ಣೆ ಎಲ್ಲ ಅಬ್ಸರ್ವ್ ಆಗ್ತೈತೆ ರೀ. ಈಗ ನೋಡಿರಿ, ನಾನು ಪ್ಲೇಟ್ ಒಳಗೆ ಇಟ್ಟಿರೋಂಥ ಅವಲಕ್ಕಿ ಎಲ್ಲ ಈ ದೊಡ್ಡ ಬೌಲ್ ಒಳಗೆ ಸೇರಿಸ್ಕೊಳತ್ತೇನೆ ರೀ. ಈಗ ಇದಕ್ಕೆ ಎಲ್ಲನೂ ಫ್ರೈ ಮಾಡಿ ಇಟ್ಟಿರೋಂಥ ಶೇಂಗಾ, ಪುಟಾಣಿ, ಗೋಡಂಬಿ, ಕರಿಬೇವು ಎಲ್ಲನೂ ಹಾಕ್ಕೊಳ್ಬೇಕಾಗ್ತೈತಿ. ಇದ್ರ ಜೊತೆಗೆ 1 ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ ಪುಡಿ ಹಾಕ್ಕೊಳತ್ತೇನೆ ರೀ. ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿಣ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಬೇಕಾಗ್ತೈತೆ ರೀ. ಇದನ್ನು ಕೈಯಿಂದ ಆಗಿರ್ಬೋದು ಅಥವಾ ಸ್ಪೂನು ಸ್ಪ್ಯಾಚುಲಾದಿಂದ ಮಿಕ್ಸ್ ಮಾಡೋದಕ್ಕಿಂತ ಈ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗ್ತೈತೆ ರೀ. ಕೈಯಿಂದ ಅಥವಾ ಸ್ಪ್ಯಾಚುಲಾ ಹಾಕಿ ಮಿಕ್ಸ್ ಮಾಡೋದ್ರಿಂದ ಅವಲಕ್ಕಿ ಎಲ್ಲ ಪುಡಿ ಪುಡಿ ಆಗ್ತಾವ್ರಿ. ಕ್ರಿಸ್ಪಿಯಾಗಿ ಫ್ರೈ ಆಗಿರೋದ್ರಿಂದ ಈ ರೀತಿ ನಾವು ಸ್ವಲ್ಪ ಎಲ್ಲನೂ ಬೌಲ್ನ ಶೇಕ್ ಮಾಡಿಬಿಟ್ಟು ಎಲ್ಲನೂ ಮಿಕ್ಸ್ ಮಾಡಿದರೆ ಪೂರ್ತಿಯಾಗಿ ಉಪ್ಪು ಮತ್ತು ಸಕ್ಕರೆ ಪುಡಿ ಎಲ್ಲ ಕಡೆನೂ ಮಸ್ತಾಗಿ ಮಿಕ್ಸ್ ಆಗ್ತೈತೆ ರೀ.
ನೋಡ್ತಿರ್ಬೋದು ರೀ 2 ಕಪ್ ಅವಲಕ್ಕಿ ಒಳಗೆ ಎಷ್ಟೊಂದು ಅವಲಕ್ಕಿ ಚೂಡ ರೆಡಿ ಆಗೈತಿ. ಭಾಳ ಅಂದ್ರೆ ಭಾಳ ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂಥ ಈ ಅವಲಕ್ಕಿ ಚೂಡಾನ ನೀವು ಸಹಿತ ಟ್ರೈ ಮಾಡ್ತೀರಾ ಅಂತ ತಿಳ್ಕೊಂಡ್ರಿ. ಈಗ ಇದನ್ನು ನಿಮ್ಗೆ ಮುರಿದು ತೋರಿಸ್ತು ನೋಡಿರಿ ಎಷ್ಟು ಕ್ರಿಸ್ಪಿ ಆಗೈತಿ. ಒಂದು ಸಲ ಇದನ್ನ ಟೇಸ್ಟ್ ಮಾಡಿದರೆ ಸಾಕ್ರಿ ಮತ್ತು ಮಾಡ್ಕೊಳ್ತೀರಿ, ಅಷ್ಟು ಸೂಪರ್ ಆಗಿರ್ತೈತಿ ಅಂತ ಹೇಳ್ತೀನಿ. ಖಂಡಿತ ನೀವು ಕೂಡ ಇದನ್ನ ಟ್ರೈ ಮಾಡಿರಿ, ಮಿಸ್ ಮಾಡಿದೆ ಅಂತ ಹೇಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ. ಮತ್ತು ಸಿಗ್ತೀನಿ ಅಂತ ನೆಕ್ಸ್ಟ್ ವಿಡಿಯೋ ಒಳಗೆ. ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.